Hello students, welcome to C programming class. In the last class, we have seen how to compile and execute a C program. Hope you have understood that concept. Today, we will discuss about constants and variables. Okay, constants. What is meant by a constant? A constant is a quantity which cannot be changed. ಕಾನ್ಸ್ಟೆಂಟ್ ಅಂದ್ರೆ ಒಂದು ವ್ಯಾಲ್ಯೂ ಅದು ಚೇಂಜ್ ಮಾಡಕ್ಕೆ ಆಗೋದಿಲ್ಲ, ಅದನ್ನ ನಾವೇನಂತ ಹೇಳ್ತೀವಿ? ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇಟ್ ಇಸ್ ವೆರಿ ಸಿಂಪಲ್. ದ ಕ್ವಾಂಟಿಟಿ ವಿಚ್ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ is known as constant. There are two types of constants in C. C programming ನಲ್ಲಿ two types of constants ಬರ್ತವೆ. ಯಾವುವು? One is numeric constants and another one is non-numeric constants. See, there are two types. One is numeric constants and another one is non-numeric constants. Again, numeric constants are classified into integer constants and floating point constants. These numeric constants are classified into integer constants and floating point constants. Okay, ನ್ಯೂಮೆರಿಕ್ ಕಾನ್ಸ್ಟೆಂಟ್ಸ್ ಅನ್ನ ಮತ್ತೆ ಎರಡು ತರ ಡಿವೈಡ್ ಮಾಡ್ತೀವಿ ನಾವು. ಒಂದು ಇಂಟಿಜರ್ ಕಾನ್ಸ್ಟೆಂಟ್, ಇನ್ನೊಂದು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ಇಂಟಿಜರ್ ಕಾನ್ಸ್ಟೆಂಟ್ ಅಂದ್ರೆ ಒಂದು ಹೋಲ್ ನಂಬರ್, ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂದ್ರೆ ಅದರಲ್ಲಿ ಡೆಸಿಮಲ್ ಪಾಯಿಂಟ್ ಬರುತ್ತೆ, ಪ್ರಿಸಿಷನ್ ಬರುತ್ತೆ. ಓಕೆ, ನಾನ್ ನ್ಯೂಮೆರಿಕ್ ಕಾನ್ಸ್ಟೆಂಟ್ಸ್ ಅಲ್ಲೂ ಕೂಡ ಎರಡು ತರ ನಾವು ಡಿವೈಡ್ ಮಾಡಬಹುದು. Character constants string constants. See, constants ನಲ್ಲಿ ಎರಡು ತರ ಕಾನ್ಸ್ಟೆಂಟ್ಸ್ ಬರ್ತವೆ. ಒಂದು ನ್ಯೂಮೆರಿಕ್ ಕಾನ್ಸ್ಟೆಂಟ್ಸ್, ಇನ್ನೊಂದು ನಾನ್ ನ್ಯೂಮೆರಿಕ್ ಕಾನ್ಸ್ಟೆಂಟ್ಸ್. ನ್ಯೂಮೆರಿಕ್ ಕಾನ್ಸ್ಟೆಂಟ್ಸ್ ಅಂದ್ರೆ ನಂಬರ್ಸ್, ನಾನ್ ನ್ಯೂಮೆರಿಕ್ ಕಾನ್ಸ್ಟೆಂಟ್ಸ್ ಅಂದ್ರೆ ಕ್ಯಾರೆಕ್ಟರ್ಸ್. ನ್ಯೂಮೆರಿಕ್ ಕಾನ್ಸ್ಟೆಂಟ್ಸ್ ನ ಮತ್ತೆ ಎರಡು ತರ ಡಿವೈಡ್ ಮಾಡ್ತೀವಿ ನಾವು. ಒಂದು ಇಂಟಿಜರ್ ಕಾನ್ಸ್ಟೆಂಟ್ಸ್, ಇನ್ನೊಂದು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ಸ್. ಇಂಟಿಜರ್ ಕಾನ್ಸ್ಟೆಂಟ್ಸ್ ಅಂದ್ರೆ ಇಟ್ ಇಸ್ ಎ ಹೋಲ್ ನಂಬರ್, ಲೈಕ್ 324. ಇಟ್ ಇಸ್ ಎ ಇಂಟಿಜರ್ ಕಾನ್ಸ್ಟೆಂಟ್. 4.56 ಇಲ್ಲಿ ಡೆಸಿಮಲ್ ಪಾಯಿಂಟ್ ಬಂದಿದೆ, ಸೊ ಇಟ್ ಈಸ್ ಎ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಎ ಪಿ ಯು ಎಲ್, ದಿಸ್ ಆಲ್ ಆರ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ಬೋದು. ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂದ್ರೆ ಅ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಮೇಕ್ ಎ ಸ್ಟ್ರಿಂಗ್. ಸಪೋಸ್ ಸ್ಟೂಡೆಂಟ್, ಸ್ಟೂಡೆಂಟ್ ಗೆ ನಾವು ಸ್ಟ್ರಿಂಗ್ ಅಂತ ಹೇಳ್ಬೋದು. ಓಕೆ, ಇಟ್ ಇಸ್ ಎ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್. ಸೊ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಗೆ ಸ್ಟ್ರಿಂಗ್ ಅಂತ ಕರಿತೀವಿ. ಸ್ಟ್ರಿಂಗ್ ಕಾನ್ಸ್ಟೆಂಟ್ ಕೂಡ ಬರುತ್ತೆ ನಾನ್ ನ್ಯೂಮೆರಿಕ್ ಟೈಪ್ ನಲ್ಲಿ. ಓಕೆ,
An integer constant is a whole number. It is a sequence of digits without a decimal point. Integer constant andre ಒಂದು whole number. It is a sequence of digits without a decimal point. The general form of an integer constant. See, the general form of a integer constants ಯಾವ ರೀತಿ ಬರುತ್ತೆ? ಸೈನ್ ಅಂಡ್ ಡಿಜಿಟ್ಸ್. ಇಲ್ಲಿ ನಾವು ಸೈನ್ ಅನ್ನು ಪ್ಲೇಸ್ ಮಾಡ್ತೀವಿ, ಇಲ್ಲಿ ಡಿಜಿಟ್ಸ್ ಅನ್ನು ಪ್ಲೇಸ್ ಮಾಡ್ತೀವಿ. ಎಕ್ಸಾಂಪಲ್ -24, 30, ಇಟ್ ಈಸ್ ಅ ಪ್ಲಸ್. ಏನು ಇಲ್ಲ ಅಂದ್ರೆ ಬೈ ಡಿಫಾಲ್ಟ್ ಏನಿರುತ್ತೆ ಅಲ್ಲಿ ಪ್ಲಸ್ ಇರುತ್ತೆ. +30, -50, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಇಂಟಿಜರ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ floating point constants. Floating point constant ನ ಜನರಲ್ ಫಾರ್ಮ್ ಯಾವ ರೀತಿ ಬರುತ್ತೆ? This is for sin, integer part, decimal point, fractional part. ಈಗ ಎಕ್ಸಾಂಪಲ್ 24.567. ಸೊ ಇದೊಂದು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ಇದ್ರ ಸೈನ್ ಏನಿದೆ? ಪ್ಲಸ್. ಸೈನ್ ಏನಿದೆ? ಪ್ಲಸ್. ಇದರಲ್ಲಿರೋ ಇಂಟಿಜರ್ ಪಾರ್ಟ್ ಯಾವುದು? ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ಇರುತ್ತಲ್ಲ, 2 4 2 4. ಡೆಸಿಮಲ್ ನೆಕ್ಸ್ಟ್ ಏನ್ ಬರುತ್ತೆ? ಡೆಸಿಮಲ್ ಪಾಯಿಂಟ್ ಬರುತ್ತೆ. ಡೆಸಿಮಲ್ ಪಾಯಿಂಟ್ ರೈಟ್ ಸೈಡಿಗೆ ಫ್ರಾಕ್ಷನಲ್ ಪಾರ್ಟ್ ಅಂತ ಹೇಳ್ತೀವಿ. ಫ್ರಾಕ್ಷನಲ್ ಪಾರ್ಟ್ ಅಲ್ಲಿ ಏನೇನಿದೆ ಇಲ್ಲಿ? 5 6 7 5 6 7. Okay, this constitutes a floating point constant. ಅದರಲ್ಲಿ ಸೈನಿಗೂ ಪ್ಲೇಸ್ ಇರುತ್ತೆ, ಇಂಟಿಜರ್ ಪಾರ್ಟ್ ಇರುತ್ತೆ, ಡೆಸಿಮಲ್ ಪಾಯಿಂಟ್ ಇರುತ್ತೆ, ಮತ್ತೆ ಫ್ರಾಕ್ಷನಲ್ ಪಾರ್ಟ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಇಟ್ ಈಸ್ ಎ ಕ್ಯಾರೆಕ್ಟರ್. ಸಿಂಗಲ್ ಇನ್ವರ್ಟೆಡ್ ಕಾಮರ್ಸ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎ ಎಂ ಇಟ್ ಈಸ್ ಎ ಕ್ಯಾರೆಕ್ಟರ್. ಕ್ಯೂ ಇಟ್ ಈಸ್ ಎ ಕ್ಯಾರೆಕ್ಟರ್. ಬಿ ಡಿ ಇಟ್ ಈಸ್ ಆಲ್ಸೋ ಎ ಕ್ಯಾರೆಕ್ಟರ್. ಈ ತರ ಸಿಂಗಲ್ ಕ್ಯಾರೆಕ್ಟರ್ ಬಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. A character constant is a single character enclosed within a pair of apostrophes. ಈ ಸಿಂಗಲ್ ಇನ್ವರ್ಟೆಡ್ ಕಾಮಾ ನ ನಾವು ಏನಂತ ಹೇಳ್ತೀವಿ? ಅಪೋಸ್ಟ್ರೋಫ್ಸ್. ಏನಂತ ಹೇಳ್ತೀವಿ? ಅಪೋಸ್ಟ್ರೋಫ್ಸ್ ಅಂತ ಕರಿತೀವಿ. ಸಿಂಗಲ್ ಪೇರ್ ಆಫ್ ಅಪೋಸ್ಟ್ರೋಫ್ಸ್ ನಲ್ಲಿ ನಾವು ಕ್ಯಾರೆಕ್ಟರ್ ಅನ್ನ ಏನ್ ಮಾಡಿರ್ತೀವಿ? ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಇದನ್ನ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ದಿಸ್ ಈಸ್ ಅಬೌಟ್ ಕಾನ್ಸ್ಟೆಂಟ್ಸ್. ಇದೆಲ್ಲ ಕಾನ್ಸ್ಟೆಂಟ್ಸ್ ಬಗ್ಗೆ. ಓಕೆ, ಕಾನ್ಸ್ಟೆಂಟ್ ಅಂದ್ರೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕಾನ್ಸ್ಟೆಂಟ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ನ್ಯೂಮೆರಿಕ್ ಕಾನ್ಸ್ಟೆಂಟ್, ಇನ್ನೊಂದು ನಾನ್ ನ್ಯೂಮೆರಿಕ್ ಕಾನ್ಸ್ಟೆಂಟ್.
ನ್ಯೂಮೆರಿಕ್ ಕಾನ್ಸ್ಟೆಂಟ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಇಂಟಿಜರ್ ಕಾನ್ಸ್ಟೆಂಟ್, ಇನ್ನೊಂದು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್. ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂದ್ರೆ ಅದರಲ್ಲಿ ಡೆಸಿಮಲ್ ಪಾಯಿಂಟ್ ಬಂದಿರುತ್ತೆ, ಇಂಟಿಜರ್ ಪಾರ್ಟ್ ಬೇರೆ ಇರುತ್ತೆ, ಫ್ರಾಕ್ಷನಲ್ ಪಾರ್ಟ್ ಬೇರೆ ಇರುತ್ತೆ. ನೆಕ್ಸ್ಟ್ ನಾನ್ ನ್ಯೂಮೆರಿಕ್ ಕಾನ್ಸ್ಟೆಂಟ್ ಅಲ್ಲಿ ಎರಡು ತರ ಬರುತ್ತೆ, ಒಂದು ಕ್ಯಾರೆಕ್ಟರ್ ಕಾನ್ಸ್ಟೆಂಟ್, ಇನ್ನೊಂದು ಸ್ಟ್ರಿಂಗ್ ಕಾನ್ಸ್ಟೆಂಟ್. ಸಿಂಗಲ್ ಕ್ಯಾರೆಕ್ಟರ್ ಇದ್ರೆ ಅದನ್ನ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನ ಏನಂತ ಕರಿತೀವಿ, ಸ್ಟ್ರಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ಅಬೌಟ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್ ವೇರಿಯೇಬಲ್. ವೇರಿಯೇಬಲ್ ಅಂದ್ರೆ ಏನು? The quantity that changes during the execution of a program is called as a variable. ಒಂದು ಕ್ವಾಂಟಿಟಿ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಪ್ರೋಗ್ರಾಮ್ ಚೇಂಜ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ವೇರಿಯೇಬಲ್ ಅಂತ ಹೇಳ್ತೀವಿ. ಚೇಂಜ್ ಆಗಲಿಲ್ಲ ಅಂದ್ರೆ ಅದು ಕಾನ್ಸ್ಟೆಂಟ್, ಚೇಂಜ್ ಆದ್ರೆ ಆ ಕ್ವಾಂಟಿಟಿನ ಏನಂತ ಹೇಳ್ತೀವಿ, ವೇರಿಯೇಬಲ್ ಅಂತ ಹೇಳ್ತೀವಿ. ದ ವೇರಿಯೇಬಲ್ಸ್ ಆರ್ ದ ನೇಮ್ಸ್ ಗಿವನ್ ಟು ಐಡೆಂಟಿಫೈ ದ ಸ್ಪೆಸಿಫಿಕ್ ಪ್ರೋಗ್ರಾಮ್ ಎಲಿಮೆಂಟ್ಸ್. ವೇರಿಯೇಬಲ್ಸ್ ಅಂದ್ರೆ ನೇಮ್ಸ್ಗಳು. ಸೊ ಸ್ಪೆಸಿಫಿಕ್ ಪ್ರೋಗ್ರಾಮ್ ಎಲಿಮೆಂಟ್ಸ್ ಗಳನ್ನ ಡಿಟೆಕ್ಟ್ ಮಾಡೋದಕ್ಕೆ ನಾವು ವೇರಿಯೇಬಲ್ಸ್ ನೇಮ್ಸ್ ಗಳನ್ನ ಕೊಡ್ತೀವಿ. Therefore variables are also called identifiers. Identifiers ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲ ನೋಡಿ, ವೇರಿಯೇಬಲ್ಸ್ ಕೂಡ ಕಮ್ಸ್ ಅಂಡರ್ ದ ಕ್ಯಾಟಗರಿ ವಾಟ್, ಐಡೆಂಟಿಫೈಯರ್ಸ್. ವೇರಿಯೇಬಲ್ಸ್ ಗಳನ್ನ ನಾವು ಐಡೆಂಟಿಫೈಯರ್ಸ್ ಅಂತಾನೂ ಕರಿತೀವಿ. The variables represent a particular memory location where the data can be stored. ಸೊ ವೇರಿಯೇಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಮೆಮೊರಿ ಲೊಕೇಶನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ನಾವು ಡಾಟಾನ ಸ್ಟೋರ್ ಮಾಡ್ತೀವಿ. ಸಪೋಸ್ ನಾನೀಗ ಇಂಟ್ ಎ ಅಂತ ಡಿಕ್ಲೇರ್ ಮಾಡ್ಕೊಂತೀನಿ ಅಂತ ಇಟ್ಕೊಳ್ಳಿ. ಇಂಟ್ ಅಂದ್ರೆ ಡಾಟಾ ಟೈಪ್, ನಾವಿನ್ನು ಡಾಟಾ ಟೈಪ್ಸ್ ಈಗ ಬಂದಿಲ್ಲ, ಹಾಗಾಗಿ ನಿಮಗೆ ಡಾಟಾ ಟೈಪ್ಸ್ ಗಳ ಬಗ್ಗೆ ಗೊತ್ತಿಲ್ಲ. ಈಗ ಇಂಟಿಜರ್ ಗೆ ಇಂಟ್ ಡಾಟಾ ಟೈಪ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಇಂಟಿಜರ್ ವ್ಯಾಲ್ಯೂ ರೆಪ್ರೆಸೆಂಟ್ ಮಾಡುತ್ತೆ, ಇಷ್ಟು ತಿಳ್ಕೊಳ್ಳಿ. ಇಂಟ್ ಎ ಅಂದ್ರೆ ಒಂದು ಇಂಟಿಜರ್ ವ್ಯಾಲ್ಯೂ ನಾವು ತಗೊಂತಾ ಇದೀವಿ, ಅದು ಎಲ್ಲಿ ಸ್ಟೋರ್ ಮಾಡ್ತೀವಿ, ಎ ನಲ್ಲಿ ಸ್ಟೋರ್ ಮಾಡ್ತೀವಿ. ಎ ಅನ್ನೋದೇನು, ವೇರಿಯೇಬಲ್. ಓಕೆ, ಈ ವೇರಿಯೇಬಲ್ ಗೆ ಮೆಮೊರಿಯಲ್ಲಿ ಒಂದು ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ ಅಲ್ಲಿ ನಾವು ಆ ಇಂಟಿಜರ್ ಅನ್ನ ಏನ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಸಪೋಸ್ ಫ್ಲೋಟ್ ಬಿ. ಬಿ ಅಂದ್ರೆ ಏನು, ವೇರಿಯೇಬಲ್ ಆಫ್ ಡಾಟಾ ಟೈಪ್ ವಾಟ್, ಫ್ಲೋಟ್. ಫ್ಲೋಟ್ ಡಾಟಾ ಟೈಪ್. ಸೊ ಬಿ ಅಂದ್ರೆ ಮೆಮೊರಿ ಲೊಕೇಶನ್ ನಲ್ಲಿ ಅದಕ್ಕೆ ಒಂದು ಅಡ್ರೆಸ್ ಇರುತ್ತೆ, ಆ ಲೊಕೇಶನ್ ಅಲ್ಲಿ ನಾವು ಡಾಟಾನ ಏನ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ಓಕೆ, ದ ವೇರಿಯೇಬಲ್ಸ್ ರೆಪ್ರೆಸೆಂಟ್ ಎ ಪರ್ಟಿಕ್ಯುಲರ್ ಮೆಮೊರಿ ಲೊಕೇಶನ್ ವೇರ್ ದ ಡಾಟಾ ಕ್ಯಾನ್ ಬಿ ಸ್ಟೋರ್ಡ್. ವೇರಿಯೇಬಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಮೆಮೊರಿ ಲೊಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ನಾವು ಡಾಟಾನ ಏನ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. They are used to denote constants, functions, arrays, fields of structures, names of files, etc. ವೇರಿಯೇಬಲ್ಸ್ ಗಳನ್ನ ಎದಕ್ಕೆ ಯೂಸ್ ಮಾಡ್ತೀವಿ, ಕಾನ್ಸ್ಟೆಂಟ್ಸ್ ಗಳನ್ನ ಡಿನೋಟ್ ಮಾಡೋದಕ್ಕೂ ವೇರಿಯೇಬಲ್ ಅನ್ನ ಯೂಸ್ ಮಾಡ್ತೀವಿ, ಫಂಕ್ಷನ್ಸ್ ಗಳನ್ನ ಡಿನೋಟ್ ಮಾಡೋದಕ್ಕೂ ವೇರಿಯೇಬಲ್ ಗಳನ್ನ ಯೂಸ್ ಮಾಡ್ತೀವಿ. ಅರೇಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಮುಂದೆ ಅರ್ಥ ಆಗುತ್ತೆ ನಿಮಗೆ. ಅರೇಸ್ ಅನ್ನ ಡಿನೋಟ್ ಮಾಡೋದಕ್ಕೂ ನಾವು ವೇರಿಯೇಬಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ರೂಲ್ಸ್ ಫಾರ್ ಫಾರ್ಮಿಂಗ್ ದ ವೇರಿಯೇಬಲ್ ನೇಮ್ಸ್. ವೇರಿಯೇಬಲ್ ನೇಮ್ಸ್ ಗಳನ್ನ ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಸೆಟ್ ಆಫ್ ರೂಲ್ಸ್ ಇದೆ. ಏನದು? ಫಸ್ಟ್ ರೂಲ್ ಏನ್ ಹೇಳುತ್ತೆ, ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ಎ ವೇರಿಯೇಬಲ್ ನೇಮ್ ಮಸ್ಟ್ ಬಿ ಅನ್ ಆಲ್ಫಾಬೆಟ್ ಆರ್ ಅನ್ ಅಂಡರ್ಸ್ಕೋರ್. ಒಂದು ವೇರಿಯೇಬಲ್ ನೇಮಿನ ಫಸ್ಟ್ ಕ್ಯಾರೆಕ್ಟರ್ ಏನಾಗಿರಬೇಕು, ಒಂದು ಆಲ್ಫಾಬೆಟ್ ಆಗಿರಬೇಕು ಅಥವಾ ಅಂಡರ್ಸ್ಕೋರ್ ಆಗಿರಬೇಕು. ಹಾಗಾದ್ರೆ ಇಂಟ್ XYZ, ಇಲ್ಲಿ XYZ ಅನ್ನೋದೇನು, ವೇರಿಯೇಬಲ್. ಓಕೆ, ಫಸ್ಟ್ ಕ್ಯಾರೆಕ್ಟರ್ ಏನಾಗಿದೆ, ಆಲ್ಫಾಬೆಟ್ ಆಗಿದೆ. ಇದು ನಾವು ಈ ರೀತಿ ಬರೀಬಹುದಾ, ಇಂಟ್ ಅಂಡರ್ಸ್ಕೋರ್ XYZ ಬರೀಬಹುದು. ಫಸ್ಟ್ ಕ್ಯಾರೆಕ್ಟರ್ ಒಂದು ಆಲ್ಫಾಬೆಟ್ ಆಗಿರಬೇಕು ಅಥವಾ ಅಂಡರ್ಸ್ಕೋರ್ ಆಗಿರಬೇಕು. ಓಕೆ, ದಿಸ್ ಈಸ್ ದ ಫಸ್ಟ್ ರೂಲ್. Second, all succeeding characters consists of letters and digits. So first character ಆದ್ಮೇಲೆ succeeding characters ಬರ್ತಾವಲ್ಲ, ಅದರ ಮುಂದಿನ ಕ್ಯಾರೆಕ್ಟರ್ಸ್ ಗಳು ಅವು ಲೆಟರ್ಸ್ ಗಳನ್ನು ಹೊಂದಿರ್ತವೆ, ಡಿಜಿಟ್ಸ್ ಗಳನ್ನು ಹೊಂದಿರ್ತವೆ. ಹಾಗಾದ್ರೆ ಈ ರೀತಿ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೋಬಹುದಾ? A 105 ಹೌದು, ವ್ಯಾಲಿಡ್. ಇಲ್ಲಿ ಡಿಜಿಟ್ಸ್ ಬಂದಿದೆ, ಓಪನ್.
ಆದ್ರೆ ಸ್ಟಾರ್ಟಿಂಗ್ ನಲ್ಲಿ ಏನು ಡಿಜಿಟ್ಸ್ ಇಲ್ಲಲ್ಲ, ಸ್ಟಾರ್ಟಿಂಗ್ ಏನಿರಬೇಕು, ಆಲ್ಫಾಬೆಟ್ ಇರಬೇಕು ಅಥವಾ ಅಂಡರ್ಸ್ಕೋರ್ ಇರಬೇಕು. ಗೊತ್ತಾಯ್ತಾ? ಸೊ ಇಟ್ ಈಸ್ ಅಲೋಡ್. ಓಕೆ, ಬೋತ್ ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ವೇರಿಯೇಬಲ್ಸ್ ಆರ್ ಸಿಗ್ನಿಫಿಕೆಂಟ್. ಸಿ ಪ್ರೋಗ್ರಾಮಿಂಗ್ ನಲ್ಲಿ ಬೋತ್ ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್ ವೇರಿಯೇಬಲ್ಸ್ ಸಿಗ್ನಿಫಿಕೆಂಟ್ ಆಗಿ ಇರ್ತವೆ. ವಿತಿನ್ ದ ವೇರಿಯೇಬಲ್ ನೇಮ್ಸ್ ಇನ್ ಲೋವರ್ ಕೇಸ್ is good programming practice. See, writing the variable names in lower case is good programming practice. Now usually variables ಗಳನ್ನ lower case letters ನಲ್ಲೇ ಬರೀತೀವಿ. ಕ್ಯಾಪಿಟಲ್ ಲೆಟರ್ ಆದ್ರೂ ಯೂಸ್ ಮಾಡಬಹುದು, ಆದ್ರೆ ನಾವು lower case letters ನಲ್ಲೇ ವೇರಿಯೇಬಲ್ ಅನ್ನ ಬರೆಯೋದು ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ನೆಕ್ಸ್ಟ್, keywords should not be an keyword should not be a variable. ಈಗ ಸಿ ಕೀವರ್ಡ್ಸ್ ಬರ್ತವೆ ಅಂತ ಹೇಳಿದೆ. ಇಂಟು, ಫ್ಲೋಟ್, ಕ್ಯಾರ್, ಆಟೋ, ಸ್ಟ್ಯಾಟಿಕ್, ಡಿಫಾಲ್ಟ್, ಇವೆಲ್ಲ ಏನು ಕೀವರ್ಡ್ಸ್ಗಳು. ಈ ಕೀವರ್ಡ್ಸ್ ಗಳನ್ನ ವೇರಿಯೇಬಲ್ ಆಗಿ ಯೂಸ್ ಮಾಡಬಹುದಾ? ಮಾಡಕ್ಕೆ ಬರೋದಿಲ್ಲ. ಎ ವೇರಿಯೇಬಲ್ ಮಸ್ಟ್ ನಾಟ್ ಬಿ ಎ ಕೀವರ್ಡ್. ಓಕೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ನಾಟ್ ಅಲೌಡ್. ವೇರಿಯೇಬಲ್ಸ್ ಅಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಸ್ಟಾರ್ ಮಾರ್ಕ್, ಕ್ವಶನ್ ಮಾರ್ಕ್, ಈಕ್ವಲ್ ಸೈನ್, ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ವೇರಿಯೇಬಲ್ ನಲ್ಲಿ ಅಲೋ ಇಲ್ಲ. ದೇ ಆರ್ ನಾಟ್ ಅಲೋಡ್. ಆಲ್ವೇಸ್ ಚೂಸ್ ಅನ್ ಅಪ್ರೋಪ್ರಿಯೇಟ್ ವೇರಿಯೇಬಲ್ ನೇಮ್ ದಟ್ ಮೇಕ್ಸ್ ಪ್ರಾಪರ್ ಸೆನ್ಸ್ ಟು ದ ಯೂಸರ್. ಯಾವಾಗಲೂ ಒಂದು ಅಪ್ರೋಪ್ರಿಯೇಟ್ ವೇರಿಯೇಬಲ್ ನೇಮ್ ಅನ್ನ ನಾವು ಚೂಸ್ ಮಾಡಬೇಕು. ಈ ರೂಲ್ಸ್ ಗಳನ್ನ ಫಾಲೋ ಮಾಡಿ ವೇರಿಯೇಬಲ್ ಗಳನ್ನ ರೈಟ್ ಮಾಡಬೇಕು. ಓಕೆ, ನೆಕ್ಸ್ಟ್, ಡಿಕ್ಲರೇಷನ್ ಆಫ್ ವೇರಿಯೇಬಲ್. ಡಿಕ್ಲರೇಷನ್ ಆಫ್ ವೇರಿಯೇಬಲ್ ಅಂದ್ರೆ ಏನು? ಸಿ, ಆಲ್ ದ ವೇರಿಯೇಬಲ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ದೇ ಆರ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್. ಎಲ್ಲಾ ವೇರಿಯೇಬಲ್ಗಳು ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡೋದಕ್ಕಿಂತ ಮೊದಲೇ ಅವುಗಳನ್ನ ಏನ್ ಮಾಡಿರಬೇಕು? ಡಿಕ್ಲೇರ್ ಮಾಡಿರಬೇಕು. ದ ಪರ್ಪಸ್ ಆಫ್ ಡಿಕ್ಲೇರಿಂಗ್ ವೇರಿಯೇಬಲ್ಸ್ ಈಸ್ ಟು ರಿಸರ್ವ್ ದ ಅಮೌಂಟ್ ಆಫ್ ಮೆಮೊರಿ ರಿಕ್ವೈರ್ಡ್ ಫಾರ್ ದ ವೇರಿಯೇಬಲ್ಸ್. ವಾಟ್ ಈಸ್ ದ ಪರ್ಪಸ್ ಆಫ್ ಡಿಕ್ಲೇರಿಂಗ್ ಎ ವೇರಿಯೇಬಲ್? The purpose of declaring a variable is the amount of memory required for the execution of the program. See, variable ಈಗ int xy ಅಂತ ನಾನು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಕೊಂಡ್ರೆ, ಈ xy ವೇರಿಯೇಬಲ್ ಗೆ ಸರ್ಟನ್ ಮೆಮೊರಿ ಸೈಜ್ ಏನಾಗುತ್ತೆ? ಅಲೋಕೇಟ್ ಆಗುತ್ತೆ. ಮೆಮೊರಿಯಲ್ಲಿ ಇದರದೇ ಆದ ಒಂದು ಲೊಕೇಶನ್ ಇರುತ್ತೆ. Okay, the declaration is made in the declaration part of the C program. ಈ ಡಿಕ್ಲರೇಷನ್ ಗಳನ್ನ ಎಲ್ಲಿ ಮಾಡ್ಕೋಬೇಕು? ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನೋಡಿದ್ವಲ್ಲ, ಡಿಕ್ಲರೇಷನ್ ಪಾರ್ಟ್ ಬಂದಿತ್ತಲ್ಲ ಮೇನ್ ಫಂಕ್ಷನ್ ಒಳಗಡೆ. ಅಲ್ಲಿ ನಾವು ಮೇನ್ ಫಂಕ್ಷನ್ ಒಳಗಡೆ ಡಿಕ್ಲರೇಷನ್ ಪಾರ್ಟ್ ಅಲ್ಲಿ ವೇರಿಯೇಬಲ್ಸ್ ಗಳನ್ನ ಏನ್ ಮಾಡ್ಕೊಂತೀವಿ? ಡಿಕ್ಲೇರ್ ಮಾಡ್ಕೊಳ್ತೀವಿ. ಜನರಲ್ ಫಾರ್ಮ್ ಯಾವ ತರ ಇರುತ್ತೆ ವೇರಿಯೇಬಲ್ ಡಿಕ್ಲರೇಷನ್ ಗೆ ಅಂದ್ರೆ, ಸಿ ಡಾಟಾ ಟೈಪ್, var list ಅಂದ್ರೆ ವೇರಿಯೇಬಲ್ ಲಿಸ್ಟ್. ನೆಕ್ಸ್ಟ್, ಸೆಮಿಕೋಲನ್. ಈ ಮೂರು ಪಾರ್ಟ್ ಬರ್ತವೆ ವೇರಿಯೇಬಲ್ ಡಿಕ್ಲರೇಷನ್ ಅಲ್ಲಿ. ಓಕೆ, ಸಪೋಸ್ ಡಾಟಾ ಟೈಪ್ ಇಂಟ್ ಅಂತ ತಗೊಳ್ಳೋಣ, ವೇರಿಯೇಬಲ್ ಹೆಸರು ಎ ಅಂತ ತಗೊಳ್ಳೋಣ. ಅದಾದ್ಮೇಲೆ ಏನ್ ಬರಬೇಕು? ಸೆಮಿಕೋಲನ್ ಬರಬೇಕು. ಈಗ ನಾವು ಎ ಅಂತ ಒಂದು ವೇರಿಯೇಬಲ್ ನ ಏನ್ ಮಾಡಿದೀವಿ? ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಅದ್ರ ಡಾಟಾ ಟೈಪ್ ಏನಿದೆ? ಇಂಟಿಜರ್ ಇದೆ. ಓಕೆ, ನೆಕ್ಸ್ಟ್, ಫ್ಲೋಟ್, LMN. ಸೊ ಡಾಟಾ ಟೈಪ್ LMN ಅಂತ ಹೇಳಿ ಒಂದು ವೇರಿಯೇಬಲ್ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಡಾಟಾ ಟೈಪ್ ಏನಿದೆ? ಫ್ಲೋಟ್ ಇದೆ. ಅದು ಎದರಿಂದ ಎಂಡ್ ಆಗುತ್ತೆ? ಲೈನು ಸೆಮಿಕೋಲನ್ ಇಂದ ಎಂಡ್ ಆಗುತ್ತೆ ಡಿಕ್ಲರೇಷನ್ ಲೈನು. ಇದನ್ನ ಯು ಮಸ್ಟ್ ರಿಮೆಂಬರ್. ಓಕೆ, ಇದನ್ನ ಡಿಕ್ಲರೇಷನ್ಸ್ ಎಲ್ಲಿ ಮಾಡ್ತೀವಿ ನಾವು?
ಡಿಕ್ಲರೇಷನ್ ಪಾರ್ಟ್ ಅಲ್ಲಿ ಡಿಕ್ಲರೇಷನ್ಸ್ ಮಾಡ್ತೀವಿ. ಸೊ ಒಂದು ವೇರಿಯೇಬಲ್ ಡಿಕ್ಲೇರ್ ಆದಾಗ ಅದಕ್ಕೆ ಸರ್ಟನ್ ಅಮೌಂಟ್ ಆಫ್ ಮೆಮೊರಿ ಅಲೋಕೇಟ್ ಆಗತ್ತೆ, ಅದನ್ನ ನಾವು ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಓಕೆ ಓಕೆ assigning values to variables. Next concept is assigning values to variables. Variables ಗೆ values ಅನ್ನು ಅಸೈನ್ ಮಾಡೋದು. ಸಿ ಅದು ಜನರಲ್ ಸಿಂಟ್ಯಾಕ್ಸ್ ಯಾವ ತರ ಬರುತ್ತೆ ಅಂತ ನೋಡೋಣ. Variable name equal sign, value to be assigned and a semicolon. Variable name equal sign, value to be assigned and a semicolon ಬರುತ್ತೆ. ಈಗ int ಎ ಅಂತ ಒಂದು ವೇರಿಯೇಬಲ್ ನಾನು ಇಂಟಿಜರ್ ಟೈಪ್ ಇಂದ ಡಿಕ್ಲೇರ್ ಮಾಡ್ಕೊಳ್ತೀನಿ. ಅದಕ್ಕೆ ವ್ಯಾಲ್ಯೂ ಹಾಕಬೇಕಲ್ಲ, ಏನಾದರೂ ಎ ಇಸ್ ಈಕ್ವಲ್ ಟು 10. 10 ವ್ಯಾಲ್ಯೂ ಇದರಲ್ಲಿ ಹೋಗುತ್ತೆ, ಎ ನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೊ ವೇರಿಯೇಬಲ್ ನೇಮ್ ಇರಬೇಕು, ಈಕ್ವಲ್ ಸೈನ್ ಇರಬೇಕು, ವ್ಯಾಲ್ಯೂ ಇರಬೇಕು, ನೆಕ್ಸ್ಟ್ ಆ ಲೈನ್ ಎದ್ರಿಂದ ಟರ್ಮಿನೇಟ್ ಆಗಬೇಕು, ಸೆಮಿಕೋಲನ್ ಇಂದ ಟರ್ಮಿನೇಟ್ ಆಗಬೇಕು. ದಿಸ್ ಈಸ್ ಕಾಲ್ಡ್ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಒಂದು ವ್ಯಾಲ್ಯೂನ ಒಂದು ವೇರಿಯೇಬಲ್ ಗೆ ಏನ್ ಮಾಡ್ತಾ ಇದೀವಿ, ನಾವು ಅಸೈನ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ, ನಾವು ಒಂದೇ ಲೈನ್ ನಲ್ಲಿ ಮಲ್ಟಿಪಲ್ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಕೋಬಹುದಾ? ಒಂದೇ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಅಲ್ಲಿ ಮಾಡ್ಕೋಬಹುದು. ಈ ರೀತಿನೂ ಮಾಡ್ಕೋಬಹುದು. ನೋಡಿ, ಇನ್ x, y, a ಸೆಮಿಕೋಲನ್. ಇಲ್ಲಿ ಎಷ್ಟು ವೇರಿಯೇಬಲ್ ಗಳನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ನಾನು? 3 ವೇರಿಯೇಬಲ್ ಗಳನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವು? ಒಂದು x, ಒಂದು y, ಇನ್ನೊಂದು a. ಅವು ಮೂರದು ಡಾಟಾ ಟೈಪ್ ಏನಾಗಿದೆ? ಸೇಮ್ ಆಗಿದೆ. ಏನಾಗಿದೆ? ಇಂಟಿಜರ್ ಆಗಿದೆ. ಈಗ ಇದಕ್ಕೆ ವ್ಯಾಲ್ಯೂ ಅಸೈನ್ ಮಾಡೋಣ. x is equal to 15, y is equal to 10, a is equal to 5. ಈ ವೇರಿಯೇಬಲ್ ಗಳಿಗೆ ಇಲ್ಲಿ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ ನೋಡಿ. x is equal to 15 ಅಂದ್ರೆ x ನಲ್ಲಿ ಏನು ಸ್ಟೋರ್ ಆಗಿರುತ್ತೆ? 15 ಅನ್ನೋ ನಂಬರ್ ಸ್ಟೋರ್ ಆಗಿರುತ್ತೆ. y is equal to 10 ಅಂದ್ರೆ y ನಲ್ಲಿ ಏನು ಸ್ಟೋರ್ ಆಗಿರುತ್ತೆ? 10 ಅನ್ನೋ ನಂಬರ್ ಸ್ಟೋರ್ ಆಗಿರುತ್ತೆ. a is equal to 5 ಅಂದ್ರೆ a ನಲ್ಲಿ ಏನು ಸ್ಟೋರ್ ಆಗಿರುತ್ತೆ? 5 ಅನ್ನೋ ನಂಬರ್ ಸ್ಟೋರ್ ಆಗಿರುತ್ತೆ. ಈ ರೀತಿ ನಾವು ವೇರಿಯೇಬಲ್ಸ್ ಗಳಿಗೆ ವ್ಯಾಲ್ಯೂನ ಏನು ಮಾಡ್ತೀವಿ? ಅಸೈನ್ ಮಾಡ್ತೀವಿ. ಓಕೆ, ಇವತ್ತು ನಾವು ಏನೇನು ನೋಡಿದ್ವಿ? ಕಾನ್ಸ್ಟೆಂಟ್ಸ್ ಗಳನ್ನ ನೋಡಿದ್ವಿ, ವೇರಿಯೇಬಲ್ ಡಿಕ್ಲರೇಷನ್ ಅನ್ನ ನೋಡಿದ್ವಿ, ಮತ್ತೆ ವೇರಿಯೇಬಲ್ ಅಸೈನ್ ಮಾಡೋದು ಹೇಗೆ ಅಂತಾನು ನೋಡಿದ್ವಿ. ಆಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಾಟಾ ಟೈಪ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಓಕೆ, ಸೆವೆರಲ್ ಟೈಪ್ಸ್ ಆಫ್ ಡಾಟಾ ಟೈಪ್ಸ್ ಬರುತ್ತೆ ಸಿ ಲ್ಯಾಂಗ್ವೇಜ್ ನಲ್ಲಿ. ಡಾಟಾ ಟೈಪ್ ಅಂದ್ರೆ ಏನು, ಆ ಡಾಟಾ ಟೈಪ್ಸ್ ಗಳು ಯಾವುವು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಂಟಿಲ್ ದೆನ್, ಹ್ಯಾವ್ ಎ ಗುಡ್ ಡೇ, ಬಾಯ್.